ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಬಿಗ್ ಬಾಸ್ ಈ ಸೀಸನ್ ಬಿಗ್ ಬಾಸಲ್ಲಿ 3 ರನ್ನರ್ ಅಪ್ ಮತ್ತು 2ನೇ ರನ್ನರ್ ಅಪ್ ಯಾರು ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಚಾನಲ್ಗೆ ಹೊಸರಾಗಿದ್ದರೆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವುದೇ ಒಂದು ವೀಡಿಯೋಸ್ ಹಾಕೋದ್ರೆ ನಿಮ್ಮ ಬಳಿ ನೋಟಿಫಿಕೇಶನ್ ಬರ್ತಾ, ಅದರ ಸಲುವಾಗಿ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈ ಸೀಸನು ಬಿಗ್ ಬಾಸ್ನಲ್ಲಿ ಸೆಕೆಂಡ್ ರನ್ನರ್ ಅಪ್ ರಕ್ಷಿತ್ ಅವರು ಆಗಿದ್ದಾರೆ. ಥರ್ಡ್ ರನ್ನರ್ ಅಪ್ ಅವರು ಅಶ್ವಿನಿ ಗೌಡ ಅವರು ಆಗಿದ್ದಾರೆ. 1ನೇ ವಿನ್ನರು ಗಿಲ್ಲಿ ಅವರು ಆಗಿದ್ದಾರೆ. ನಾವು ಬಿಗ್ ಬಾಸ್ ನೋಡೋದ್ರಲ್ಲಿ ಕಾವ್ಯ ಅವರು ಸೆಕೆಂಡ್ ರನ್ನರ್ ಅಪ್ ಆಗ್ತಾರಂತ ಮಾಡಿದ್ವಿ. ಆದರೆ ಕಾವ್ಯ ಸೆಕೆಂಡ್ ರನ್ನರ್ ಅಪ್ ಆಗಲಿಲ್ಲ. ರಕ್ಷಿತ್ ಅವರು ಕೂಡ ಆಗ್ತಾರಂತ ತಿಳ್ಕೊಂಡಿರಲ್ಲ. ರಕ್ಷಿತ್ ಅವರು ಸೆಕೆಂಡ್ ರನ್ನರ್ ಅಪ್ ಆದರು. ನಾವು ಅಶ್ವಿನಿ ಗೌಡ ಥರ್ಡ್ ರನ್ನರ್ ಅಪ್ ಆಗ್ತಾರಂತ ನಾವು ಕೂಡ ತಿಳ್ಕೊಂಡಿರಲ್ಲ. ಥರ್ಡ್ ರನ್ನರ್ ಅಪ್ ಕಡಿಕ ಕಾವ್ಯ ಅವರು ಕೂಡ ಆಗ್ಬೋದು ಅಂತ ಮಾಡಿದ್ವಿ ನಾವು. ಥರ್ಡ್ ರನ್ನರ್ ಅಪ್ ಕಾವ್ಯ ಆಗ್ಬೋದು ಅಂತ ತಿಳ್ಕೊಂಡಿದ್ವಿ. ಆದರೆ ಕಾವ್ಯ ಅವರು ಕೂಡ ಆಗಲಿಲ್ಲ. ಥರ್ಡ್ ರನ್ನರ್ ಅಪ್ ಅವರು ಅಶ್ವಿನಿ ಗೌಡ ಥರ್ಡ್ ರನ್ನರ್ ಅಪ್ ಆದರು. ಸೆಕೆಂಡ್ ರನ್ನರ್ ಅಪ್ ಅವರು ರಕ್ಷಿತ್ ಅವರು ಆದರು. ರಕ್ಷಿತ್ ಅವರು ಸೆಕೆಂಡ್ ರನ್ನರ್ ಅಪ್ ಆಗಿದ್ದು ಚಲೋನೆ, ಯಾಕಂದರೆ ಅವರು ಸಖತ್ತಾಗಿ ಆಟ ಆಡಿದ್ದಾರೆ. ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಅವರು ಸಖತ್ತಾಗಿ ಆಟ ಆಡಿದ್ರಿಂದ ಅವರು ಆಗಾಗಲೇ ಸೆಕೆಂಡ್ ರನ್ನರ್ ಅಪ್ ಆಗಲಿ ಅವ್ರಿಗೆ ಒಂದು ಚಾನ್ಸ್ ಸಿಕ್ತು ಅವ್ರಿಗೆ. ರಕ್ಷಿತ್ ಅವ್ರಿಗೆ ಸುದೀಪ್ ಅವರು ಕೂಡ ಹೇಳ್ತಾರೆ, ನೀವು ತುಂಬ ಚೆನ್ನಾಗಿ ಆಟ ಆಡಿದಾರ, ಸೆಕೆಂಡ್ ರನ್ನರ್ ಅಪ್ ಆಗಿದ್ರೆ ನಿಮಗೂ ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ಅಂತ ಅವರು ಕೂಡ ಹೇಳಿದರು. ಗಿಲ್ಲಿ ಅವ್ರಿಗೂ ಕೂಡ ಹೇಳಿದರು, ನೀವು ಫಸ್ಟ್ ರನ್ನರ್ ಅಪ್ ಆದ್ರಿ ಅಂಥೇಳಿ, ವಿನ್ನರ್ ಆದ್ರಿ ಅಂಥೇಳಿ. ಗಿಲ್ಲಿ ಅವರಿಗೆ ನಿಮಗೂ ಆಲ್ ದಿ ಬೆಸ್ಟ್, ರಕ್ಷಿತ್ ಅವ್ರಿಗೆ ನಿಮಗೂ ಆಲ್ ದಿ ಬೆಸ್ಟ್ ಅಂತ ಕೂಡ ಅವ್ರಿಗೆ ಆಲ್ ದಿ ಬೆಸ್ಟ್ ವಿಶ್ ಮಾಡಿದರು. ಅವರಿಗೆ ಬಿಗ್ ಬಾಸ್ ಮನೆ ಟೇಜಲ್ಲಿ ಸುದೀಪ್ ಅವರು ಕೂಡ ಅವರಿಬ್ಬರಿಗೆ ವಿಶ್ ಮಾಡಿದರು. ಅವರು ಹೇಳಿದರು ತುಂಬ ಥ್ಯಾಂಕ್ಸ್ ಅಣ್ಣ ಅಂಥೇಳಿ ಕೂಡ ಹೇಳಿದರು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಯಾವುದೇ ವೀಡಿಯೋಸ್ ಹಾಕೋದ್ರೆ ನಿಮ್ಮ ಮೊಬೈಲ್ ನೋಟ್ಸ್ಕೊಂಡು ಬರುತ್ತೆ. ಹಾಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿ.